ಯಾರು ಗೆದ್ದಿದ್ದಾರೆ ಅನ್ನೋಕ್ಕಿಂತ ನಾನು ಕಪ್ ತಗೊಂಡಿಲ್ಲ ಅನ್ನೋ ಬೇಸರ ನನಗೆ ಜಾಸ್ತಿ ಇದೆ. ಸೊ ಕಪ್ಪು ನಾನು ಗೆಲ್ಲಬೇಕಿತ್ತು ಅನ್ನುವಂಥ ಒಂದು ಇದು ನನಗೆ ಜಾಸ್ತಿ ಕಾಡ್ತಾ ಇದೆ. ಇವಾಗ ಬಿಗ್ ಬಾಸ್ ಮನೆಗೆ ಹೋಗ್ಬೇಕಾದ್ರೆ ಏನು ಫೀಲಿಂಗ್ ಗೊತ್ತು? ಇವಾಗ ಹೊರಗಡೆ ಬಂದಾಗ ಹೇಗೆ ಅನಿಸ್ತಾ ಇದೆ? ಬಿಗ್ ಬಾಸ್ ಮನೆಗೆ ಏನು ಗೊತ್ತಿಲ್ಲದೆ ಮನೆ ಒಳಗೆ ಕಾಲಿಡ್ತೀನಿ. ಬಿಗ್ ಬಾಸ್ ಯಾವತ್ತೂ ನೋಡೇ ಇರಲ್ಲ ನಾನು ಬಿಗ್ ಬಾಸ್ ಆಟ. ಬಟ್ ನೋಡ್ಕೊಂಡು ಹೋಗಿದ್ರೆ ಚೆನ್ನಾಗಿತ್ತು ಅಂತ ಒಂದ್ಸಲ ಅನಿಸುತ್ತೆ. ಬಟ್ ನೋಡ್ಕೊಳ್ದೆ ಹೋಗಿದ್ದಕ್ಕೇನೆ ನಾನಾಗಿ ಇದ್ದಿದ್ದಕ್ಕಲ್ಲಿ ಸಾಧ್ಯ ಆಯಿತು. ಇಲ್ಲಾಂದರೆ ತುಂಬ ಮುಖವಾಡ ಹಾಕೊಂಡು ಬದುಕಬೇಕಾಗಿತ್ತು. ಹಾಗಾಗಿ ಅಲ್ಲಿ ಎಲ್ಲೂ ನಾನು ಮುಖವಾಡ ಹಾಕೊಂಡು ಬದುಕಿಲ್ಲ. ಅಶ್ವಿನಿ ಅಲ್ಲಿ ಜಗಳ ಮಾಡಿದ್ರು, ಹೋರಾಟ ಮಾಡಿದ್ರು, ಬೈದಿದ್ರು, ಸೋತಿದ್ರು, ಗೆದ್ದಿದ್ರು, ಎಡವಿದ್ರು, ಎದ್ದಿದ್ರು, ಎಲ್ಲ ನಾನಾಗೇ ಇದ್ದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸುದೀಪ್ ಅಣ್ಣಗೆ ಎಲ್ಲರೂ ದುಡ್ಡು ಕೊಟ್ಬಿಟ್ಟು ಜಿಮ್ಮದು ಮಾಡಿ. ಹೌದು, ಒಂಥರ ಖುಷಿ ಇದೆ. ಸಣ್ಣ ಆಗಿರೋದು ಖುಷಿ ಇದೆ, ಎಲ್ಲವೂ ಖುಷಿ ಇದೆ. ಬಿಗ್ ಬಾಸ್ ಮನೇಲಿ ಗಳಿಸಿರೋದು, ಬಿಟ್ಟಿರೋದು, ಎಲ್ಲದ್ರ ಬಗ್ಗೆ ಖುಷಿ ಇದೆ. ಈಗ ಹೊರಗಡೆ ಬಂದಿದ್ದೀರಿ, ಒಳಗಡೆ ಇದ್ದಾಗ ಹೊರಗಡೆ ಏನಾಗ್ತಿತ್ತು ಅನ್ನೋದು ಗೊತ್ತಾಗ್ತಿರಲಿಲ್ಲ. ಬಟ್ ಈಗ ಇಲ್ಲಿ ಹೊರಗಡೆ ಇದ್ದೀರಿ, ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ. ನನ್ನ ಫೋನ್ ಇನ್ನೂ ನನ್ನ ಕೈಗೆ ಬಂದಿಲ್ಲ. ಆ್ಯಕ್ಚುಲಿ ನನ್ನ ಮನೆಯವ್ರು ಇನ್ನೂ ಫೋನ್ ನನ್ನ ಕೈಗೆ ಕೊಟ್ಟಿಲ್ಲ. ಸೊ ಹೊರಗಡೆ ಏನೇನೆಲ್ಲ ಆಗಿದೆ ಅಂತ ತಿಳ್ಕೊಳ್ಳೋಂಥ ಕುತೂಹಲ ನನಗಿದೆ. ಬಟ್ ಇಷ್ಟೊಂದೆಲ್ಲ ನೀವು ಕ್ಯಾಪ್ಚರ್ ಮಾಡ್ತಿದ್ದೀರಾ, ಇಷ್ಟೊಂದೆಲ್ಲ ತೋರಿಸ್ತಿದ್ದೀರಾ ಅಂತಾದಾಗ ಏನೋ ಒಂದು ಮಟ್ಟಕ್ಕೆ ಏನೋ ಒಂದು ಮಾಡಿದ್ದೀವಿ ಅಂತ ಗೊತ್ತಾಗ್ತಿದೆ. ಬಿಗ್ ಬಾಸ್ನ ಗಿಲ್ಲಿಯವರಿಗೆ ಗೆದ್ದಿದ್ದಾರೆ, ಸೊ ಅದ್ರ ಬಗ್ಗೆ ಹೇಳ್ಕೊಂಡ್ರೆ. ಸೊ ಹೇಗೆ ಅದೇ ಈಗ ನನಗೆ ಸುದೀಪಣ್ಣ ನಮ್ಮ ಕುಟುಂಬಕ್ಕೂ ತುಂಬ ಪರಿಚಯ. ಬಟ್ ಎಲ್ಲೂ ನಾನು ಅದನ್ನು ಹೇಳ್ಕೊಂಡಿರಲಿಲ್ಲ. ಬಟ್ ಯಾವತ್ತೂ ನಾನು ಯಾರ್ದೋ ಹೆಸರು ಹೇಳ್ಕೊಂಡು ನಾನು ಇಂಡಸ್ಟ್ರಿಗೆ ಬಂದವಳಲ್ಲ, ಮತ್ತು ಅವ್ರ ಪ್ರೀತಿನ ಗಳಿಸ್ಬೇಕು ಅಂತ ಯಾವತ್ತೂ ನಾನು ಅಂದ್ಕೊಂಡವಳಲ್ಲ. ಬಿಗ್ ಬಾಸ್ ಮನೆಯಿಂದ ನಾನು ಅಶ್ವಿನಿ ಸುದೀಪಣ್ಣಂಗೆ ನೇರವಾಗಿ ಪರಿಚಯ ಇದ್ದೀನಿ ಅಂತ ಹೇಳ್ಕೊಳಕ್ಕೆ ನಂಗೆ 20 ವರ್ಷ ಟೈಮ್ ಬೇಕಾಯ್ತು. ಥ್ಯಾಂಕ್ ಯು.